ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಸಿಎಫ್ಎಸ್ಎಲ್ ತಂಡದಿಂದ ಇನ್ನೂ ಕೂಡ ವರದಿಗಳು ಬಂದಿಲ್ಲ. ಫಿಸಿಕಲ್ ಮತ್ತು ಆಡಿಯೋ ಅನಾಲಿಸಿಸ್ ರಿಪೋರ್ಟ್ ಬಾಕಿ ಇದೆ. ಈ ಎರಡು ವರದಿಗಾಗಿ ಕಾಯುತ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಚಾರ್ಜ್ ಶೀಟ್ ರೆಡಿ ಮಾಡಿ ವರದಿ ಸಲ್ಲಿಸೋದಕ್ಕೆ ಈ ವರದಿ ಬರೋದಕ್ಕೆ ಸದ್ಯ ಪೊಲೀಸರು ವೇಟಿಂಗ್ ಮಾಡ್ತಿದ್ದಾರೆ. ಈ ವಾರಾಂತ್ಯದಲ್ಲಿ ವರದಿಯನ್ನ ಕೊಡುವುದಾಗಿ ಹೈದರಾಬಾದ್ನ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ತಿಳಿಸಿದೆ. ಅಲ್ಲದೆ ಬೆಂಗಳೂರು ಎಫ್ಎಸ್ಎಲ್ ನಿಂದ ಇನ್ನೂ 2 ವರದಿ ಬರಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಒಂದು ರಿಪೋರ್ಟ್ ಮೆಗಾ ಡಿವೈಸ್ ನಿಂದ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಅತ್ಯಂತ ಕ್ರೂರವಾಗಿ ಕೊಲೆಯನ್ನ ಮಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನ ದೃಢಪಡಿಸಿದೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಇನ್ನೂ 2 ವರದಿಗಳು ಬರಬೇಕಾಗಿದೆ ಅನ್ನುವಂತ ಮಾಹಿತಿ. ಬರಬೇಕಾಗಿರುವಂತಹ ವರದಿಗಳು ಯಾವುವು, ಹಾಗೆ ಬಂದಿರುವಂತಹ ವರದಿಯಲ್ಲಿ ಏನು ವಿಚಾರಗಳು ಉಲ್ಲೇಖ ಆಗಿದೆ? ವಿಜಯಶ್ರೀ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಎಸ್ಎಲ್ಗೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆ ಎಲ್ಲ ಒಂದು ಎವಿಡೆನ್ಸ್ಗಳ ರಿಪೋರ್ಟ್ ಏನಿದೆ ಅದು ಬರ್ತಾ ಇರುವಂಥದ್ದು. ಆದರೆ ಸಿಎಫ್ಎಸ್ಎಲ್ಗೆ ಕಳಿಸಿರುವಂಥದ್ದು ಅಂದರೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳಿಸಿರುವಂಥ ಒಂದು ವರದಿ ಏನಿದೆ ಅದು ಇನ್ನೂ ಬರಬೇಕಾಗಿರುವಂಥದ್ದು. ಇನ್ನು 1 ವಾರದೊಳಗಾಗಿ ಪೊಲೀಸರಿಗೆ ಆ ವರದಿಯು ಕೂಡ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಸಿಎಫ್ಎಸ್ಎಲ್ಗೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಿ ಅನ್ನೋದಕ್ಕೆ, ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮೆಗಾ ಡಿವೈಸ್ ಅನ್ನು ಬಳಸಿ ಆತನಿಗೆ ಕರೆಂಟ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ರಲ್ಲ, ಅದು ಕೂಡ ಈಗಾಗಲೇ ದೃಢಪಟ್ಟಿರುವಂಥದ್ದು. ಅಂದರೆ ಎಫ್ಎಸ್ಎಲ್ ವರದಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಆತನ ದೇಹದ ಮೇಲೆ ಸುಟ್ಟ ಕಲೆಗಳಾಗಿರುವಂಥದ್ದು. ಅದು ಯಾವುದು ಅಂತ ನೋಡಿದ್ರೆ ಮೆಗಾ ಡಿವೈಸ್ ಅನ್ನು ಬಳಸಿ ಅವರು ಕರೆಂಟ್ ಶಾಕ್ ಅನ್ನು ಕೊಟ್ಟಿರುವಂಥದ್ದಿಂದೆ ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದು ಈಗಾಗಲೇ ದೃಢಪಟ್ಟಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ 2 ಅಂದರೆ ಬೆಂಗಳೂರಿನಿಂದ 2 ವರದಿಗಳು ಕೂಡ ಬರಬೇಕಾಗಿರುವಂಥದ್ದು. ಒಂದು ಫಿಸಿಕಲ್ ಅನಾಲಿಸಿಸ್, ಹಾಗೆ ಇನ್ನೊಂದು ಆಡಿಯೋ ಅನಾಲಿಸಿಸ್ ವರದಿ ಏನಿದೆ ಅವೆರಡು ಕೂಡ ಬರಬೇಕಾಗಿದೆ. ಆ 2 ವರದಿಗಾಗಿ ಈಗಾಗಲೇ ಕೂಡ ಪೊಲೀಸರು ಕಾಯ್ತಾ ಇರುವಂಥದ್ದು. ಅಂದರೆ ಚಾರ್ಜ್ ಶೀಟ್ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇನ್ನು ವರದಿಗಳು ಬಂದ ನಂತರದಲ್ಲಿ ಚಾರ್ಜ್ ಶೀಟ್ಗೆ ಆ ಒಂದು ವರದಿಗಳನ್ನ ಕೂಡ ಸೇರಿಸ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಇನ್ನು ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆಗೆ ಅದರ ನಕ್ಷೆಯನ್ನು ಕೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಒಂದು ವರದಿಯು ಕೂಡ ಈಗಾಗಲೇ ಬಂದಿರುವಂಥದ್ದು. ಅಂದ್ರೆ ಲೋಕೋಪಯೋಗಿ ಇಲಾಖೆ ಈಗಾಗಲೇ ಆ ಒಂದು ನೀಲಿ ನಕ್ಷೆಯನ್ನು ಕೊಟ್ಟಿದೆ. ಆರೋಪಿಗಳು ಎಲ್ಲಿ ನಿಂತಿದ್ರು, ಯಾವ ದಿಕ್ಕಿನಲ್ಲಿ ಇದ್ರು, ಯಾವ ದಿಕ್ಕಿನ ಕಡೆಗೆ ಇವರು ಹಲ್ಲೆಯನ್ನು ಮಾಡಿದ್ರು, ಇವೆಲ್ಲದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ವರದಿಯನ್ನು ಕೊಡುವಂತ ಕೆಲಸವನ್ನ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಆ ವರದಿ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಇನ್ನು ಬರಬೇಕಾಗಿರುವಂತಹ ವರದಿಗಳ ಬಗ್ಗೆಯೂ ಕೂಡ ಈಗಾಗಲೇ ಅಧಿಕಾರಿಗಳಿದ್ದಾರೆ. ಸಿಎಫ್ಎಸ್ಎಲ್ ತಂಡದ ಅಧಿಕಾರಿಗಳೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಇಂದು ಹೈದರಾಬಾದ್ಗೆ ಹೋಗುವಂತ ಒಂದು ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂಥದ್ದು. ಅಂದ್ರೆ ಅಧಿಕಾರಿಗಳು ಆ ವರದಿಯನ್ನ ತರೋದಕ್ಕೋಸ್ಕರವಾಗಿ ಹೈದರಾಬಾದ್ಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಹೋದ್ರೆ ಅಲ್ಲಿಂದ ವರದಿಯನ್ನು ತಂದು ಅನಂತರದಲ್ಲಿ ಚಾರ್ಜ್ ಶೀಟ್ಗೆ ಆ ಒಂದು ವರದಿಯನ್ನು ಸೇರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಎವಿಡೆನ್ಸ್ಗಳನ್ನ ಬಿಟ್ಟಿದ್ರಲ್ಲ, ಆ ಎಲ್ಲ ಎವಿಡೆನ್ಸ್ಗಳನ್ನ ಕೂಡ ಇವರು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅವೆಲ್ಲವನ್ನ ಕೂಡ ಎಫ್ಎಸ್ಎಲ್ ಹಾಗೆ ಸಿಎಫ್ಎಸ್ಎಲ್ಗೂ ಕೂಡ ಕಳಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅವೆಲ್ಲದರ ಒಂದು ವರದಿಯನ್ನು ಉಲ್ಲೇಖಿಸಿಕೊಂಡೇ ಇನ್ನು ಚಾರ್ಜ್ ಶೀಟ್ ಅನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇದು ಪ್ರಮುಖವಾಗ್ತಾ ಹೋಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದರ ಆಧಾರದ ಮೇಲೆ ಕೇಸಿಗೆ ಇನ್ನಷ್ಟು ಬಲ ಬರ್ತಾ ಹೋಗುತ್ತೆ. ಹಾಗಾಗಿ ವರದಿಗಳು ಬರ್ತಾ ಇದ್ದಂತೆಯೂ ಕೂಡ ಆರೋಪಿಗಳಿಗೆ ಕಾನೂನಿನ ಸಂಕಷ್ಟ ಅನ್ನುವಂಥದ್ದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಎಫ್ಎಸ್ಎಲ್ ರಿಪೋರ್ಟ್ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಹಲವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಪೊಲೀಸರ ಕೈ ಸೇರಿದೆ. ಬಟ್ ಕೆಲವೊಂದಿಷ್ಟು ವರದಿಗಳು ಇನ್ನೂ ಕೂಡ ಬರೋದು ಬಾಕಿ ಇದೆ. ಹಾಗಾಗಿ ಪೊಲೀಸರು ಅದಕ್ಕಾಗಿ ಆ ಎಫ್ಎಸ್ಎಲ್ ರಿಪೋರ್ಟ್ಗಳಿಗಾಗಿ ವೇಟ್ ಮಾಡ್ತಿದ್ದಾರೆ. ಆ ಎಫ್ಎಸ್ಎಲ್ ರಿಪೋರ್ಟ್ಗಳು ಕೈ ಸೇರ್ತಾ ಇದ್ದ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಫೈನಲ್ ಹಂತದಲ್ಲಿದೆ ಅನ್ನುವಂತ ಮಾಹಿತಿ. ಬಾಕಿ ಇರುವಂತಹ ಎಫ್ಎಸ್ಎಲ್ ರಿಪೋರ್ಟ್ಗಳು ಅದು ಬೆಂಗಳೂರು ಲ್ಯಾಬ್ನಿಂದ ಹಾಗೆ ಹೈದರಾಬಾದ್ ಲ್ಯಾಬ್ನಿಂದ ಪೊಲೀಸರ ಕೈ ಸೇರ್ತಾ ಇದ್ದ ಹಾಗೆ ಚಾರ್ಜ್ ಶೀಟ್ ಫೈನಲ್ ಆಗಿ ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.